ಎಲ್ಲ ಹೊರಗಡೆ ಇದೀನಿ ಅಂತ ಹೇಳ್ತಿಲ್ವಾ ತಾನೆ? ಅದೇ ಎಲ್ಲಿ ಅಂತ ಕೇಳ್ತಾ ಇರೋದಕ್ಕೆ ಅಷ್ಟೇ ಆನ್ಸರ್ ಮಾಡು. ಯಾಕಂತ ಹೇಳಿದ್ರೆ ಮಾತ್ರ ಕಳಿಸ್ತೀನಿ. ಅಯ್ಯೋ ಎಣ್ಣೆ ಹೊಡ್ಯಾಕಮ್ಮ. ಫೋನ್ ಕಟ್ ಮಾಡಲಿ. ಚೂರ್ ಎಲ್ಲೋ ಅರ್ಜೆಂಟ್ ಅಲ್ಲಿ ಇದೀನಿ, ಹೊರಗಡೆ ಬಂದಿದ್ದೀನಿ, ಕಾಸಿಲ್ಲ, ಒಂದ್ 500 ರೂಪಾಯಿ ಕಳ್ಸು. ನಿಜ 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 500 ರೂಪಾಯಿ ಬೇಕಾಗಿತ್ತು. ಅಲ್ಲ, ಧರ್ಮಸ್ಥಳಕ್ಕೆ ಹೋಗಿ ನೋಡ್ ಸುಮ್ನೆ ನೆಗೆಟಿವ್ ಹೆಸರು ಮಾಡ್ಕೊಂಡ್ ಬಂದೆ. ಏನೋ ಒಳ್ಳೆ ಕೆಲಸ ಮಾಡಕ್ ಹೋದ್ವಿ, ಗೊತ್ತಲ್ಲ ನಮ್ ಜನ ಯಾವ ತರ ಕೆರದಲ್ಲಿ ಹೊಡೆದ್ರು ಅಂತ. ಯಾರ್ದ ಮಾತುಗಳು ನಂಬಿಟ್ಟು. ಓಕೆ, ಇಲ್ಲಿವರೆಗೂ ನಿಮ್ಮ ಹಾಗೂ ಹೋಗು ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತಾ ಬಂದ್ರಿ. ಈಗ ನೀವ್ ಬೆಂಗಳೂರಿಗೆ ಬಂದಾದ್ಮೇಲೆ ಯಾರಾದ್ರೂ ಒಬ್ರು ಇಂಥವ್ರು ನಂಬ್ಲೇಬೇಕಪ್ಪ ಅನ್ನೋಂಥವ್ರು ಯಾರಾದ್ರೂ ಇದ್ದೇ ಇರ್ತಾರ. ಅದು ಹುಡುಗಿ ಆಗ್ಬೋದು, ಹುಡುಗ ಯಾರ ಆ ತರದವ್ರು ಯಾರಿದ್ದಾರೆ? ಅವ್ರ ಹತ್ರ ಒಂದ್ 500 ರೂಪಾಯಿ ಕಾಸು ಕೇಳಿದ್ರೆ ಹಾಕ್ತಾರ? ಖಂಡಿತ ಹಾಕ್ತಾರೆ. ಹುಡುಗಿ ಯಾರು ಫ್ರೆಂಡ್ಸೇ ಇಲ್ವೇ? ನಮ್ಮ ತಾಯಿ ಹಣೆಗೂ ನಿಜ ಹೇಳ್ತೀನಿ, ನಮ್ಮ ಅಮ್ಮನ ಆಣೆಗೂ ಹೇಳ್ತೀನಿ, ಯಾವುದೇ ಇಲ್ಲ ಇಲ್ಲ. ಇವಾಗ ಫ್ರೆಂಡ್ ಇದಾರೆ. ನೀವು ಏನಂದ್ರೆ ಫೇಮಸ್ ಆಗೋದಕ್ಕಿಂತ ಮುಂಚೆ ಇಲ್ಲ, ಮುಂಚೆ ಯಾರು ಇಲ್ಲ ಹುಡುಗ್ರೆ. ನಾನು ಹುಡುಗಿರ್ ಜೊತೆ ಅಷ್ಟು ಕನೆಕ್ಟ್ ಆಗಲ್ಲ. ನಾನು ನಮ್ ಗೋಲ್ ಆಯ್ತು, ಫೋಕಸ್ ಆಯ್ತು, ಅದ್ರ ಮೇಲೆ ಕೆಲಸ ಮಾಡ್ತಿರ್ತೀವಿ. ಈಗ ಯಾರಿಗಾದ್ರೂ ಒಬ್ರಿಗೆ ಮಾಡಿ ಸದ್ಯಕ್ಕೆ ಮತ್ತೆ ಸೇಮ್ ಆಸ್ ಇಟ್ ಈಸ್ 500. ಖಂಡಿತ ಯಾವ ತರ ಮಾತಾಡ ಇಲ್ಲ ಇದೆ. ಚಿನಿ ಅಂತ ಹೆಸರಿದೆ, ಅವ್ರಿಗೆ ಮಾಡ್ತೀನಿ. ಸ್ಪೀಕರ್ ಇಟ್ಟಿರ್ತೀನಿ. ಹಲೋ ಹಲೋ ಹಲೋ, ಏನೋ ಏನ್ ಮಾಡ್ತಾ ಇದೀಯಾ? DND ಮೂಡ್ಗೆ ಯಾಕೆ ಹಾಕೊಂಡಿದ್ಯಾ ಫೋನ್ ನ? ಅದು ಚೂರ್ ಎಲ್ಲ ಹೊರಗಡೆ ಇದ್ದೆ, ಅದಕ್ಕೆ ಹಾಕೊಂಡಿದ್ದೆ. ಎಲ್ಲಿದ್ದೆ? ಹೊರಗಡೆ ಇದ್ದೆ. ಇವಾಗ ಎಲ್ಲ ಹೊರಗಡೆ ಇದೀನಿ ಅಂತ ಹೇಳ್ತಿಲ್ವಾ ತಾನೆ? ಅದೇ ಎಲ್ಲಿ ಅಂತ ಕೇಳ್ತಾ ಇರೋದಕ್ಕೆ ಅಷ್ಟೇ ಆನ್ಸರ್ ಮಾಡು. ಅದು ಆಮೇಲೆ ನಿಂಗೆ ಗೊತ್ತಾಗುತ್ತೆ ಎಲ್ಲಿ ಬಂದಿದೀನಿ ಅಂತ ಹೇಳಿ. ಇವಾಗ ನಾನು ಒಂದೇನೋ ಕ್ವಶನ್ ಕೇಳ್ಬೇಕು, ಆನ್ಸರ್ ಕೊಡ್ಬೇಕು ನೀನು. ಏನು? ಎಲ್ಲೋ ಕೂತಿದೀನಿ ನಾನು. ಇವಾಗ ನಂಗೆ ಅರ್ಜೆಂಟ್ 500 ರೂಪಾಯಿ ಬೇಕು, ಕಳಿಸ್ಬೇಕು. ನೀನ್ ಎಲ್ಲಿ ಇದ್ಯಾ? ಏನೋ ಕೆಲ್ಸ ಮೇಲೆ ಇದೀನಮ್ಮ ನಾನು, ಆಮೇಲೆ ಐತಿ ನಿಂಗೆ. ಹಲೋ, ಅರ್ಜೆಂಟ್ 500 ರೂಪಾಯಿ ಬೇಕು, ಕಳಿಸು. ನೀನ್ ಎಲ್ಲಿದ್ಯಾ ಅಂತ ಹೇಳು, ಕಳಿಸ್ತೀನಿ. ನಾನು ಇಲ್ಲೆಲ್ಲ ಹೊರಗಡೆ ಬಂದಿದೀನಿ, ಕಳ್ಸು, ಅರ್ಜೆಂಟ್ ಐತೆ. ಅಲ್ಲಿ ನಿನ್ ಪಕ್ಕದಲ್ಲಿ ಯಾರಾದ್ರೂ ವಿಡಿಯೋ ಶೂಟ್ ಮಾಡ್ತಿದ್ದಾರಾ? ಇಲ್ಲ ವಿಡಿಯೋ ಶೂಟ್ ಎಲ್ಲ ಕೇಳ್ತಿದ್ಯಾ? ಏನಿಲ್ಲ, ಕಳ್ಸೈತೀನಿ, ಬೇಗ ಕಳ್ಸು. ಯಾಕಂತ ಹೇಳಿದ್ರೆ ಮಾತ್ರ ಕಳಿಸ್ತೀನಿ. ಅಯ್ಯೋ ಎಣ್ಣೆ ಹೊಡ್ಯಾಕಮ್ಮ. ಫೋನ್ ಕಟ್ ಮಾಡಲಿ. ಕಳ್ಸು. ಯಾಕಂತ ಹೇಳೋ ಫಸ್ಟ್. ನಾನು ಇಲ್ಲ ಕಳ್ಸಲ್ಲ ಕಣೋ. ಏನೋ ಒಂದ್ ಒಳ್ಳೆ ಕೆಲ್ಸಕ್ಕೆ ಬೇಕು, ಕಳ್ಸು. ಏನ್ ಒಳ್ಳೆ ಕೆಲ್ಸ ಅಲ್ಲಿ ಕಿಟಾಕ ಅಂತದ್ ನೀನು? ಇವಾಗ ಅವೆಲ್ಲ ಹೇಳಕ್ ಆಗಲ್ಲಮ್ಮ, ಆಮೇಲೆ ಹೇಳ್ತೀನಿ, ಕಳ್ಸು. ಇರು, ಹಬ್ಬಿಗ್ ಮಾಡ್ತೀನಿ. ಹಬ್ಬಿಗೆ ಏನಕ್ ಮಾಡ್ತೀನಿ ನೀನು? ಅವನೇ ಹೇಳ್ತಾನ. ಇಲ್ಲಿ ಕೇಳು, ನಾನು ಆಮೇಲೆ ಕಾಲ್ ಮಾಡಿರ್ತೀನಿ, ಇವಾಗ ಕಳ್ಸು ಫಸ್ಟ್, ಅರ್ಜೆಂಟ್ ಐತೆ. ನನ್ ಫಸ್ಟ್ ಹೇಳೋವರೆಗೂ ನಾನ್ ಕೇಳಲ್ಲ. ಅಮ್ಮ ಕಳ್ಸೆ, ಅರ್ಜೆಂಟ್ ಐತೆ. ಏನ್ ಅರ್ಜೆಂಟ್ ಐತೆ ನಿನ್ಗೆ? ಎಲ್ಲೋಗಿದ್ಯಾ ನೀನು? ಫೋನ್ ಎತ್ತದಲ್ಲೇ. ಕಳ್ಸ, ಆಯ್ತು. ಮುಚ್ಕೊಂಡ್ ಹೋಗೋ ನೀನ್. ಏನಕ್ಕಂತ ಕೇಳು, ಹೇಳು, ಅವಾಗ ಕಳಿಸ್ತೀನಿ. ನೀನ್ ಸುಮ್ನೆ ಹೇಳಿದ್ರೆ ನಾನ್ ಕಳ್ಸಲ್ಲ. ಸರಿ ಆಯ್ತು. ಊಟ ಮಾಡ್ತಾ ಇದೀವಿ, ಅದಕ್ಕೆ. ಫೋಟೋ ಕಳ್ಸ. ನಾವು ಆಕ್ಚುಲಿ ಹೆಂಗ್ ಗೊತ್ತಾ, ಫ್ರೆಂಡ್ಸ್ ಎಲ್ಲ, ನಾನು ಬಾಲ ಅಂಜಲ ಹೊರಗಡೆ ಬಂದಿದ್ವಿ. ಅವ್ರ ಹತ್ರ ಕಾಸಿಲ್ಲ ಅಂತ ಬಿರಿಯಾನಿ ತಿಂತ ಇದೀವಿ, ಕಳ್ಸ 500 ರೂಪಾಯಿ. ಈಡವೆಲ್ಲ ಮಾಡ್ಬೇಡ ನೀನ್. ಇಷ್ಟೊಂದು ನನ್ ಫೋನ್ ಎತ್ತದಂಗ್ ನೀನ್ ಈಡವೆಲ್ಲ ಮಾಡ್ಬೇಡ. ಕಳಿಸ್ತೀಯ ಇಲ್ವಾ ಹೇಳಿ ಇವಾಗ? ನೀನ್ ಎಲ್ಲಿದ್ಯಾ ಅಂತ ಹೇಳಿ, ಇಂತ ಜಾಗ ಅಂತ ಹೇಳು, ನಾನು ಹೇಳ್ತೀನಿ. ಯಾರವ್ರೆ ಪಕ್ಕದಲ್ಲಿ? ನಾನು ಎಲ್ಲೋ ಕೆಲ್ಸದ ಮೇಲ್ಗಡೆ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದೆ ತಾನೆ. ಏನ್ ಕೆಲ್ಸದ ಮೇಲೆ? ನನ್ನ ಹತ್ರ ಹೇಳಕ್ ಆಗಲ್ಲ ಅಂದ್ರೆ ಮುಚ್ಕೊಂಡ್ ಫೋನ್ ಇಡು. ಸರಿ ಆಯ್ತು, ಹೋಲಿ. ಇಂಟರ್ವ್ಯೂ ಅಲ್ಲಿ ಇದ್ದೆ, ಕ್ಯಾಮ್ರಾ ರೋಲ್ ಆಗ್ತಿದೆ. ಮಾತಾಡಿ ಬ್ರೋ. ಹಲೋ ಹಲೋ ಮೇಡಮ್ ನವ್ರೆ, ಬಹಳ ಅದ್ಭುತವಾಗಿ ಮಾತಾಡ್ತೀರಿ ಬಿಡಿ ನೀವು. ಅಯ್ಯೋ ಹೇಳ್ಬೇಕು ತಾನೆ ಅವನು. ಅಲ್ಲ, ಹಂಗ ಹೇಳಿ ಹಾಕ್ಸ್ಕೊಳ್ಳೋ ಅಂತದ್ದು ಬೇಡ ಅಂತ ಅಂದ್ಬಿಟ್ಟೇನೆ ನಾವ್ ಹೇಳಿದ್ದು. ಟಾಸ್ಕ್ ಕೊಟ್ಟಿದ್ರು, ಓಕೆನಾ? ಈ ಟಾಸ್ಕ್ ಕೊಟ್ಟಿದ್ವಿ, ತಮ್ಗೆ ಇಷ್ಟ ಆಗಿರೋರ್ ಜೊತೆಗೆ ಒಂದ್ ಹುಡುಗಿಗೆ ಕಾಲ್ ಮಾಡ್ಬಿಟ್ಟು ಈ ತರ ಮಾಡಿ ಅಂತ. ಬಟ್ ಸಖತ್ತಾಗಿ ಮಾತಾಡಿದ್ರಿ ಬಿಡ್ರಿ. ಬೀಪ್ ಹಾಕ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾರೆ ನಮ್ಮ ಎಡಿಟರ್. ಖಂಡಿತವಾಗಿ ಹಾಕ್ಬಿಡಿ ಫಸ್ಟ್. ಹಾಕ್ಬೇಡಿ ಅನ್ನಂಗೆ ಇಲ್ಲ, ಹಾಕ್ತಿವಿ. ಒಳ್ಳೆ ಕನ್ನಡ ಸಿಕ್ಕಿದೆ, ಅವ್ರು ಹಾಕಲ್ಲ ಯಾವ್ದೇ ಕಾರಣಕ್ಕೂ. ಇವಾಗ ಅದ ಕಳಿಸ್ತೀಯ 500 ರೂಪಾಯಿ, ಜನರಿಗೆ ಅದು ತೋರ್ಸೋಣ ಕಳ್ಸಿದಾರೆ ಅಂತೇಳಿ. ನನಗೆ ಮಕ್ಕಳು ಮಾಡ್ತೀಯಾ? ಮಾಡ್ತೀನಿ ನಿನಗೆ. ಆಯ್ತು, ಕಾಸು ಕಳ್ಸ, ಆಮೇಲೆ ಮಾಡುವಂತ. ಏನಕ್ಕೋ ನಿಂಗೆ ಕಾಸು?
ಜನರಿಗೆ ತೋರ್ಸಕ್ಕೆ ಕಳಿಸ್ಲು ಅಂತ. ಇಷ್ಟೆಲ್ಲ ಮುಗಿಸ್ಕೊಂಡ್ ಮತ್ತೆ ಕಳಿಸ್ತಾರ. ಸರಿ ಆಯ್ತು, Yes. ಇಂಟರ್ವ್ಯೂಲ್ ಇದೀನಿ, ಆಮೇಲೆ ಮಾಡ್ತೀನಿ ಸಿನಿಮಾ. ಆತರ ನಮ್ಮ ಬಜಾರ್ ಬಾಲ ಅಂಜನ್ ಅಂತ ನಮ್ಮ ತುಂಬಾ ನಂಬೋರು, ನನ್ನ ಫ್ರೆಂಡ್ಸ್ ತುಂಬಾ ನಂಬ್ತೀನಿ ಅವ್ರನ್ನ, ಹ್ಮ್. ಸಖತ್ತಾಗಿದ್ದಾರೆ. ಹ್ಮ್. ಸದ್ಯಕ್ಕೆ ಬಜಾರ್ ಬಾಲ ಮಾಡೋಣ ಕಾಲ. ಓಕೆ, ಮಾಡಿ ನೋಡೋಣ. ಮಾಡಿ ಒಂದ್ 500 ರೂಪಾಯಿ ಕಾಸು ಕೇಳಿ ಏನಂತಾರ ಅವ್ರ ಒಂದ್ ಮನಸ್ಥಿತಿ ಯಾವ ತರ ಇದೆ ಅಂತ. ಸ್ಪೀಕರ್ ಅಲ್ಲಿ ಇಕ್ತೀನಿ, ನೀವೇ ಕೇಳಿ. ಎಸ್ ಎಸ್ ಎಸ್. ಯಾವ ಹುಡುಗಿ ಜೊತೆ ಮಾತಾಡ್ತಾವನು. ಎಲ್ಲಿದ್ಯಪ್ಪಾಜಿ? ಏನಪ್ಪಾಜಿ ಸಮಾಚಾರ? ಅಯ್ಯೋ ಅಯ್ಯೋ, ಎಲ್ಲಾ ಕಡೆ ನಿಂದೆ ಪೋಸ್ಟ್ ಫುಲ್ ಸುತ್ತಮುತ್ತ ಎಲ್ಲಾ ಕಡೆ ಒಳ್ಳೆಯವ್ರ ಕಾಲ ಇಲ್ಲ ಬಿಡು. ಇಲ್ಲ ಇಲ್ಲ, ಗೊತ್ತಲ್ಲ ಅವ್ರು ಬೆಳೆ ಬಯಸ್ಕೊಳಕ್ ಏನ್ ಬೇಕಾದ್ರೆ ಮಾಡ್ತಾರೆ. ಅಪ್ಪಾಜಿ ಇವಾಗ ಚೂರ್ ಎಲ್ಲೋ ಅರ್ಜೆಂಟ್ ಅಲ್ಲಿ ಇದೀನಿ, ಹೊರಗಡೆ ಬಂದಿದ್ದೀನಿ, ಕಾಸಿಲ್ಲ, ಒಂದ್ 500 ರೂಪಾಯಿ ಕಳ್ಸು. ಅಪ್ಪಾಜಿ ನಿಜ 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 500 ರೂಪಾಯಿ ಬೇಕಾಗಿತ್ತು. ಅಲ್ಲ ಸುಮ್ನೇರಪ್ಪಾಜಿ, ನಿನ್ ಕಾಸಿಲ್ಲ ಅಥವಾ ತಮಾಷೆ ಮಾಡ್ಬಿಡ ನೀನು. ನಿಜ, ನಾ ಸೀರಿಯಸ್ ಆಗಾಯ್ತಾ ಇದೀನಿ. ಪಾದಯಾತ್ರೆ ಅನ್ಬಿಟ್ಟು ನೀನು ಹೋಗಿ 15,000 ರೂಪಾಯಿ 20,000 ರೂಪಾಯಿ ಖರ್ಚು ಮಾಡ್ಕೋಬ, ಹುಡುಗರುಗಳಿಗೆಲ್ಲ ಎಲ್ಲ ಗಿನ್ಸ್ಕೊಂಡು ಎಲ್ಲಾ ಖರ್ಚು ಮಾಡ್ಕೊ ಬಂದ್ಬಿಡೋದ್ ನೀನು. ನೋಡ್ರ ಆಯ್ತು ಹೋಗ್ಲಿ, ಏನೋ ಸ್ವಲ್ಪ ಅರ್ಜೆಂಟ್, ಕಳ್ಸೈತೀನಿ. ಏನೋ ಏನಕ್ಕೆ 500 ರೂಪಾಯಿ ನಿಂಗೆ ಇವಾಗ? ನಮ್ ಹುಡುಗಿ ಕರ್ಕೊಂಡು ಹೊರಗಡೆ ಹೋಗ್ಬೇಕು. ಈ ನಾಟಕಗಳಿಗೆಲ್ಲ ಏನು ಕಮ್ಮಿ ಇಲ್ಲ. ಇಲ್ಲ ಇಲ್ಲ, ಕಾಸಿಲ್ಲ, ಯಾವ್ದು ಪ್ರಮೋಷನ್ ಬಂದಿಲ್ಲ, ಯಾವ್ದು ಮಾಡ್ತಾ ಇಲ್ಲ ನಾನು, ಅದಕ್ಕೆ ಒಂದ್ 500 ರೂಪಾಯಿ ಕಳ್ಸೈತೀನಿ. ಅಲ್ಲ, ಧರ್ಮಸ್ಥಳಕ್ಕೆ ಹೋಗಿ ನೋಡ್, ಸುಮ್ನೆ ನೆಗೆಟಿವ್ ಹೆಸರು ಮಾಡ್ಕೊ ಬಂದೆ. ಏನು 30-35 ಸಾವಿರ ಖರ್ಚು ಮಾಡ್ಕೊಂಡು ನೀನು ಪಾದಯಾತ್ರೆ ಮಾಡ್ಕೊಂಡು ಹುಡುಗರುಗಳಿಗೆಲ್ಲ ಊಟ ತಿಂಡಿ ಕೊಡ್ಸ್ಕೊಂಡು ಅವ್ರ ಜರ್ಕಿನ್ಗಳು ಕೊಡ್ಸ್ಕೊಂಡು ಯಾಕೆ ಬೇಕಾಗಿತ್ತು ನಿಂಗೆ ಇದೆಲ್ಲ ಅಂತ. ಏನೋ ಒಳ್ಳೆ ಕೆಲಸ ಮಾಡಕ್ ಹೋದ್ವಿ, ಗೊತ್ತಲ್ಲ ನಮ್ ಜನ ಯಾವ ತರ ಕೆರದಲ್ಲಿ ಹೊಡೆದ್ರು ಅಂತ. ಯಾರ್ದ ಮಾತುಗಳು ನಂಬಿಟ್ಟು ನಾನು ಹೇಳ್ದೆ ಬೇಡ ಅಪ್ಪಾಜಿ, ಸುಮ್ನೆ ನೀನ್ ಪಾಡ್ ನೀನಿರು, RCB ಒಂದು ಹೆಸರು. ಸರಿ ಆಯ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ 500 ರೂಪಾಯಿ ಕಳ್ಸೈತೀನಿ. ಸರಿ ಆಯ್ತು ಬಿಡಪ್ಪ, ಕಳಿಸ್ತೀನಿ. ಸರಿ ಆಯ್ತು, ಬೇಗ ಬೇಗ. ನೋಡಿದ್ರ ಪಾಪ ಎಂತ ಒಳ್ಳೆ ಫ್ರೆಂಡು ಅಂದ್ರೆ, ಅದಕ್ಕೆ ನಾನು ಹೇಳಿದೆ ನೀವೆಲ್ಲ ಹಾಕ್ ಮಾಡ್ಕೊಂಡೆ ಏನಿಲ್ಲ ಅಂತ ಕೇಳ್ದ. ನಿನ್ ದುಡ್ಡು ಹಾಕ್ತಾನೆ, ಅದು ಸೆಕೆಂಡ್ರಿ. ಬಟ್ ಯಾಕೆ ಇವೆಲ್ಲ ಮಾಡ್ಕೊಂಡೆ ನೋಡಿ, ಜನ ಎಲ್ಲ ಯಾವ ತರ ಅಂತಿದ್ದಾರೆ, ನಮ್ಗೆ ನೋಡಕ್ ಆಗ್ತಿಲ್ಲ ಅಂತ. ಇದೇ ಫ್ರೆಂಡ್ಶಿಪ್ ಅಂದ್ರೆ. ಪ್ರೀತಿಸೋ ಜನ ಖಂಡಿತ ಇದಾರೆ. ಬಂತು ನೋಟಿಫಿಕೇಶನ್, ಒಂದ್ ನಿಮಿಷ. ಅಲ್ಲಿ 500 ರೂಪಾಯಿ ಹಾಕಿದಾರಲ್ಲ. ಎಸ್